ಗಹನ ಅರಣ್ಯದ ಹೃದಯದಲ್ಲಿ ಪ್ರಾಣಿಗಳ ಸಾಮ್ರಾಜ್ಯವೊಂದು ಶಾಂತವಾಗಿ ಹರಡಿತ್ತು. ಆದರೆ ಕೆಲವು ದಿನಗಳಿಂದ ಅಲ್ಲಿ ಒಂದು ಅನೋಖ್ಯ ಭಯದ ಅಲೆ ಹರಡಿತ್ತು. ಕಾಡಿನ ಪ್ರಾಣಿಗಳು ರಾತ್ರಿ ಹೊತ್ತಿಗೆ ಅಚಾನಕ್ ನಾಪತ್ತೆಯಾಗುತ್ತಿದ್ದರು. ಸಿಂಹ, ಹುಲಿಗಳು, ಜಿಂಕೆಗಳು, ಯಾವುದೇ ಪ್ರಾಣಿಯೂ ಸುರಕ್ಷಿತವಾಗಿರಲಿಲ್ಲ. ಕಾಡಿನ ಹಿರಿಯ ಗಜರಾಜ ಭೈರವ ಈ ನಿಗೂಢ ಘಟನೆಯ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಿದ್ದ. ಇದು ಮಾನವನ ಕೈಚಳಕವೋ ಅಥವಾ ಪ್ರಕೃತಿಯ ಒಂದು ಅನಿರೀಕ್ಷಿತ ಆಘಾತವೋ ಎಂದು ಅವನು ಅನುಮಾನಪಟ್ಟ. ಆ ದಿನವಷ್ಟೇ ಕಾಡಿನ ವೃದ್ಧ ಕಾಡುಪಾನಿಗಳು ಕೂಡ ನಾಪತ್ತೆಯಾಗಿದ್ದರು. ಒಂದು ರಾತ್ರಿ ಭೈರವ ತನ್ನ ಹಿಂಡಿನ ಜತೆಗೂಡಿ ಈ ರಹಸ್ಯ ಭೇದಿಸಲು ನಿರ್ಧರಿಸಿದ. ಅವರು ಕಾಡಿನ ಆಳಕ್ಕೆ ಸಾಗಿದಾಗ ಹೊಗೆಯ ಶ್ರಗ್ಯಂದ ತುಂಬಿದ ಗಾಳಿಯೊಂದು ಅವರ ಮರ್ಮಸ್ಥಾನಕ್ಕೆ ತಲುಪಿತು. ಮುಂದೆ ನಿಂತು ನೋಡಿದಾಗ ಭೈರವ ಮತ್ತು ಅವನ ಸಹೋದರರು ಒಂದು ಭೀಕರವಾದ ದೃಶ್ಯ ಕಂಡರು. ಒಂದು ರಹಸ್ಯ ಗುಹೆ, ಅದರ ಒಳಗೆ ಹಸುವಿನಂತೆ ಮೊನಚಾದ ಕಣ್ಣುಗಳು, ಬೆಂಕಿಯಂತೆ ಹೊಳೆಯುತ್ತಿರುವ ವಸ್ತುಗಳು. ಈ ಗುಹೆಯೊಳಗೆ ಪ್ರವೇಶಿಸುತ್ತಲೇ ಅವರು ನೋಡಿದ ದೃಶ್ಯವನ್ನು ನಂಬಲಾಗಲಿಲ್ಲ. ಒಂದು ಅಜ್ಞಾತ ಪ್ರಾಣಿ 10 ಪ್ರಾಣಿಗಳನ್ನು ಬಲಿ ಕೊಡಿಸುತ್ತಿದ್ದ ಪ್ರೇತಾತ್ಮೆ. ಆ ಜೀವಿಯ ದೆವ್ವದಂತೆ ಹೊಳೆಯುವ ಕಣ್ಣುಗಳು ಭಯ ಹುಟ್ಟಿಸುತ್ತಿದ್ದವು. ಅವನಿಗೆ ಅರ್ಥವಾಯಿತು, ಇದು ಕೇವಲ ವನ್ಯಜೀವಿಗಳ ಕುತಂತ್ರವಲ್ಲ, ಅದು ಒಂದು ಪ್ರಾಚೀನ ಶಾಪದ ಪರಿಣಾಮ. ಈ ಕಾಡು ಕೇವಲ ಪ್ರಾಣಿಗಳಲ್ಲ, ಮಾಯಾಶಕ್ತಿಯ ಬೀಡಾಗಿತ್ತು. ಇನ್ನು ಮುಂದೆ ಯಾರೂ ಈ ಕಾಡಿನ ಗಂಭೀರ ಮರ್ಮವನ್ನು ಅರಿಯಲು ಧೈರ್ಯ ಮಾಡಲಿಲ್ಲ.